ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದೇವೆ ನೋಡ್ರಿ. ಇವತ್ತು ನೋಡ್ರಿ, ನಾನು ಬೆಳಗ್ಗಿನ 5 ಗಂಟೆಗೆ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ನೋಡ್ರಿ. ಇನ್ನು ಕತ್ಲೈತಿ. ಇವತ್ತು ಸ್ವಲ್ಪ ಬೇಗ ಇದ್ದೆ ನಾನು, ಯಾಕಂದ್ರೆ ನಿನ್ನೆ ಎಲ್ಲ ಲೇಟಾಗಿ ಎದ್ದಿದ್ನಿ, ಕೆಲಸಗಳೆಲ್ಲ ಲೇಟಾಗಿದ್ದು. ಹಾಗಾಗಿ ಇಡೀ ದಿವಸ ಕೆಲಸ ಆಕತ್ತಂತೇಳಿ ನೋಡ್ರಿ ನಾನು ಇವತ್ತು ಬೇಗನೆ ಎದ್ದೇನಿ. ರಾತ್ರಿ ಎಷ್ಟಕ್ಕ ಅಷ್ಟು ಪಾತ್ರೆ ತೊಳೆದಿದ್ನಿ, ಉಳ್ಕಿದ್ದು ನಾನು ತೊಳೆದಿರಲಿಲ್ಲ ನೋಡ್ರಿ. ಹೆಂಗಿತ್ತು ಹಂಗೆ ಹೋಗಿ ಬಿಟ್ಟು ಮಲ್ಕೊಂಡ್ಬಿಟ್ಟಿದ್ನಿ, ಯಾಕಂದ್ರೆ ಬೆಳಿಗ್ಗೆ ಬೇಗ ಏಳ್ಬೇಕಂಥೇಳಿ. ಅದಕ್ಕೆ ಬೆಳಿಗ್ಗೆ ಎದ್ದ ನೋಡ್ರಿ, ಫಸ್ಟ್ ಒಂದು ರೌಂಡ್ ಕ್ಲೀನಿಂಗ್ ಮಾಡಿಕೊಂಡು ಆಮೇಲೆ ಕೆಲಸಗಳ್ನ ಶುರು ಮಾಡ್ಕೋಬೇಕು. ಜಾಸ್ತಿ ಪಾತ್ರೆ ಇದ್ದು ನಿನ್ನೆ ರಾತ್ರಿ ನಾನು ಫುಲ್ ನೋಡ್ರಿ 1 ಟಬ್ ಎಲ್ಲ ತೊಳೆದಿಟ್ಟೆನಲ್ಲೇ. ಆ ಪಾತ್ರೆನೆಲ್ಲ ನೀರು ಸೋರಕ್ಕೆ ಹಂಗೆ ಇಟ್ಟು ಆಮೇಲೆ ನಾವು ಊಟ ಮಾಡಿದ್ದೀವಿ. ಪಾತ್ರೆ ತೊಳೆದಾದ್ಮೇಲೆ ಊಟ ಮಾಡಿದ್ದೀವಿ. ಅದಕ್ಕಾಗಿ ನಾನು ಅದು ಊಟ ಮಾಡಿದ ಪಾತ್ರೆಗಳನ್ನ ತೊಳೆದಿರಲಿಲ್ಲ, ನನಗೂ ಸಾಕಾಗಿತ್ತು. ಹಾಗಾಗಿ ಬೆಳಗ್ಗೆ ಮಾಡ್ಕೊಂಡ್ರಾತು, ಹೆಂಗೂ ಬೇಗ ಹೇಳ್ತೀನಲ್ಲ ಅಂಥೇಳಿ ಎಲ್ಲನೂ ಹಂಗೆ ಬಿಟ್ಟು ನಾನು ಮಲ್ಕೊಂಡು. ಈಗ ನೋಡ್ರಿ ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟ್ ಆ ಬಾಂಡೆ ಎಲ್ಲ ಜೋಡಿಸ್ಕೊಂಡು ಒಂದು ರೌಂಡ್ ಕಟ್ಟೆ ಅಷ್ಟು ಕ್ಲೀನ್ ಮಾಡಿಕೊಂಡು ಅಡುಗೆ ಕೆಲಸನ ಶುರು ಮಾಡ್ಕೋಬೇಕು. ಲೇಟಾಗಿ ಎದ್ರೆ ಕೆಲಸಗಳೆಲ್ಲ ಇಡೀ ದಿವಸ ಲೇಟಾಗಿ ಬಿಡ್ತೈತೆ ಅಂತೇಳಿ ನಾನು ಬೇಗ ಎದ್ದೆ ನೋಡ್ರಿ. ಫ್ರಿಜ್ ಒಳಗಿನ ಹಾಲು ತೆಗೆದಿಟ್ಟನೀಗ ನೋಡ್ರಿ. ಈಗ ಹೊರಗಡೆ ವಾತಾವರಣ ಎಷ್ಟು ಚಂದ ಐತಿ, ನೋಡೋಕೆ ಖುಷಿ ಅನ್ನಿಸ್ತೈತಿ ನೋಡ್ರಿ. ಈಗ 5:15ಗೆಲ್ಲ ಬೆಳಕಾಗಿಬಿಟ್ಟಿರ್ತೈತಿ. ನಾನು ಪಾತ್ರೆ ಎಲ್ಲ ಜೋಡಿಸ್ಕೊಂಡು ಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೊಂಬರೋ ಅಷ್ಟರಲ್ಲಿ ನೋಡ್ರಿ ಒಂಚೂರು ಬೆಳಕಾಗಿತ್ತು. ಈಗ ನೋಡ್ರಿ ನಾನು ಫಸ್ಟ್ ಕೆಲಸ ಇದನ್ನು ಬಾಗಿಲ ತೊಳೆದು ಆಮೇಲೆ ನಾನು ಒಳಗಡೆ ಕೆಲಸಗಳನ್ನ ಶುರು ಮಾಡ್ಕೋತೀನಿ. ಬಾಗಿಲ ತೊಳೆದೋದ್ರೆ ಏನೋ ಸಮಾಧಾನ ಅನ್ನಿಸ್ತತಿ. ನಾನು ದಿನ ಬಾಗಿಲ ತೊಳಿತೇನೆ ನೋಡ್ರಿ. ಮುಂಚೆ ಆದ್ರೆ ಒಂದು ದಿವಸ ಬಿಟ್ಟು ಒಂದು ದಿವಸ ತೊಳಿತಿದ್ನಿ, ಆದ್ರೆ ಇವಾಗಿಲ್ಲ, ದಿನ ತೊಳಿತೇನೆ ರೀ ಈಗ. ಇವಾಗ ನಾನು ಬಾಗಿಲೆಲ್ಲ ತೊಳೆದಾದ್ಮೇಲೆ ರಂಗೋಲಿ ಹಾಕಾಕತ್ತೇನೆ ನೋಡ್ರಿ. ದಿನ ಅದನ್ನು ತೋರ್ಸತ್ತೀರ ಅಂತೇಳಿ ಅನ್ಬೇಡ್ರಿ, ಯಾಕಂದ್ರೆ ನನಗೆ ರಂಗೋಲಿ ಹಾಕೋದು ಇದೆಲ್ಲ ತೋರಿಸ್ಬೇಕಂತೇಳಿ ನನಗಿಷ್ಟ. ಅದಕ್ಕಾಗಿ ನಾನು ನೋಡ್ರಿ ದಿನ ಶೇರ್ ಮಾಡ್ಕೋತೀನಿ ನಿಮ್ಮ ಜೊತೆ. ಮತ್ತು ಒಬ್ಬೊಬ್ಬರಿಗೆ ರಂಗೋಲಿನೂ ತೆಗಿಯೋಕೆ ಬರೋದಿಲ್ಲ, ಅದಕ್ಕಾಗಿ ಅವರು ನೋಡಿದಾಗ ಕಲ್ಕೋಲಿ ನಾವು ರಂಗೋಲಿ ತೆಗೆದು ನೋಡಿ ಅವರು ಕಲ್ಕೋಲಿ ಅಂತೇಳಿ ನಾನು ಈ ವಿಡಿಯೋ ಮಾಡ್ತೇನೆ ನೋಡ್ರಿ. ರಂಗೋಲಿ ತೆಗಿಯೋಕೆ ಒಂದು ಸರಿ ನಾನು ವಿಡಿಯೋ ಮಾಡಿರ್ತೀನಿ. ಎಷ್ಟೋ ಜನಕ್ಕೆ ರಂಗೋಲಿ ತೆಗಿಯೋಕೆ ಬರೋದಿಲ್ಲ, ಹಾಗಾಗಿ ನಾನಷ್ಟು ಸಿಂಪಲ್ಲಾಗಿರೋದು ತೆಗಿತೀನಿ ಮತ್ತು ದೊಡ್ಡದಾಗಿರೋದು ತೆಗಿದಿಲ್ಲ. ಅದಕ್ಕೆ ನೋಡಿದವ್ರಿಗೂ ಹೆಲ್ಪ್ ಆಗಲಿ ಅಂಥೇಳಿ ನಾನು ತೆಗಿತೇನೆ ನೋಡ್ರಿ. ಇವತ್ತು ಚುಕ್ಕಿ ರಂಗೋಲಿ ತೆಗಿತೇನೆ ನಾನು. ಅದು 7ರಿಂದ 4 ಚುಕ್ಕಿದು, ಈಸಿ ಇದು 7ರಿಂದ 4 ಚುಕ್ಕಿ ಒಳಗೆ ಎಷ್ಟು ರಂಗೋಲಿನೂ ತೆಗಿಬೋದು ನಾವು, ಎಷ್ಟು ಥರ ಡಿಸೈನ್ ತೆಗಿಬೋದು. ನಾನು ನೋಡ್ರಿ ದಿನ ಒಂದೊಂದು ತೆಗೆದಿರ್ತೇನೆ ಅದ್ರೊಳಗೆ. ನಾನು ಮುಂಚೆ ಎಲ್ಲ ರಂಗೋಲಿ ನಾನು ತೆಗಿತಿದ್ನಿ ಭಾಳ, ಇವಾಗ ಕಡಿಮೆ. ಆದ್ರೆ ಬರ್ತಾವೆ ನನಗೆ ರಂಗೋಲಿ ತೆಗಿಯೋಕೆ ಬರ್ತಾವೆ. ಆದ್ರೆ
ಅಷ್ಟು ದೊಡ್ಡದಾಗಿರೋದೇನು ತೆಗಿದಿಲ್ಲ ನಾನು ದಿನ ಬಾಗಿಲಾಗ ನೋಡಿರಿ, ಅಷ್ಟು ಸಿಂಪಲ್ಲಾಗಿರೋದು ತೆಗಿತೀನಿ. ಇವಾಗ ನೋಡಿರಿ ಬಾಗಿಲದೆಲ್ಲ ಕೆಲಸ ಮುಗೀತು. ನಾನು ಅಷ್ಟೊತ್ತಿಗಾಗಲೇ ಒಳಗೆ ಹೋಗೋ ಅಷ್ಟರಲ್ಲಿ ನೋಡಿರಿ 5:53 ಆಗಿತ್ತು. ಕಾಣಿಸತ್ತೋ ಇಲ್ಲೋ ನಿಮ್ಗೆ ಗೊತ್ತಿಲ್ಲ. ಈಗ ನೋಡಿರಿ ಕ್ಲಿಯರಾಗಿ ಕಾಣಿಸತ್ತೈತಿ 5:53 ಆಗೈತಿ. ಇವಾಗ ನೋಡಿರಿ ನಾನು ಅಡುಗೆ ಕೆಲಸನ ಶುರು ಮಾಡ್ಕೊಳಕತ್ತೀನಿ. ರಾತ್ರಿ ವಟಾಣಿ ಕಾಳು ನೆನೆಸಿಟ್ಟಿದ್ನಿ. ಫಸ್ಟ್ ಟೀ ಮಾಡ್ಕೊಂಬಿಟ್ರತ್ತಂತೇಳಿ ನೋಡಿರಿ ನಾನು, ಯಾಕಂದ್ರೆ ದಿನ ನಾನು ಎದ್ದಿದ ತಕ್ಷಣ ಫಸ್ಟ್ ಟೀ ಕುಡ್ದಿರ್ತೇನೆ. ಆದ್ರೆ ಇವತ್ತು ನೋಡಿರಿ ಬಾಗಿಲೆಲ್ಲ ತೊಳೆದು ಬಂದಾದಮೇಲೆ ನಾನು ಟೀ ಮಾಡ್ಕೊಂಡು ಕುಡಿಯಕತ್ತೀನಿ. ಈಗ ಟೀ ಕುಡಿದ್ರೆ ನೋಡಿರಿ ನನಗೆ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಬರೋದು. ನೋಡಿರಿ ಇವಾಗ ಒಂದು ಕಪ್ ಟೀ ಮಾಡಿಕೊಂಡೆ ಕುಡಿಯತ್ತೇನೆ ನಾನು. ಇನ್ನೂ ನಮ್ಮ ಮನೆಯಾಗ ಯಾರೂ ಎದ್ದಿಲ್ಲ, ನಾನೇ ಎದ್ದಿದ್ನಿ ಬೇಗ. ಅದಕ್ಕೆ ಅಲ್ಲಿ ನೋಡಿರಿ ಅಡುಗೆ ಮನೆಯಾಗ ಕುಂತು ಕುಡಿಯತ್ತಿದ್ನಿ. ಹಾಲೊಳಗೆ ನಮ್ಮಪ್ಪನ ಮಲಗಿದ್ರು, ಹಾಗಾಗಿ ಹೊರಗೇನು ಹೋಗಲಿಲ್ಲ. ಇಲ್ಲೇ ಕುಂತು ಟೀ ಕುಡಿಯಕತ್ತಿದ್ನಿ. ಟೀ ಕುಡ್ದಾದ್ಮೇಲೆ ಕೆಲಸಗಳನ್ನ ಶುರು ಮಾಡ್ಕೋಬೇಕು ನೋಡಿರಿ. ಇನ್ನು ಇವಾಗ ಕುಂದ್ರೋದು, ಆಮೇಲೆ ಇನ್ನು ಎದ್ದು ಅಡುಗೆ ಮಾಡೋಕ್ಕೆ ಶುರು ಮಾಡಿರಿ ಇನ್ನು 10 ಗಂಟೆವರೆಗೂ ನೋಡಿರಿ ಟೈಮೇ ಸಿಗೋದಿಲ್ಲ, ಹಂಗಾಗಿಬಿಡ್ತೈತಿ. ನೋಡಿರಿ ಇಲ್ಲೇ ವಟಾಣಿ ಕಾಳನ್ನ ನಾನು ರಾತ್ರಿನ ನೆನೆಸಿಟ್ಟಿದ್ನಿ. ಒಣ ವಟಾಣಿ ಬಟಾಣಿ ಅಂತ ಹೇಳ್ತಾರೆ ಈ ಕಡೆ, ನಾವು ವಟಾಣಿ ಅಂತೀವಿ. ಬಟಾಣಿ ಕಾಳು ನೆನೆಸಿಟ್ಟಿದ್ನಿ. ಇವಾಗ 3 ಆಲೂಗಡ್ಡೆ ತೊಗೊಂಡು ನೋಡಿರಿ ನಾನು ಮೇಲ್ಗಡೆ ಎಲ್ಲ ಸಿಪ್ಪೆ ಎಲ್ಲ ತೆಗಿತೀನಿ. ನಾನಿವತ್ತು ಪೂರಿ ಮತ್ತು ಸಾಗು ಮಾಡ್ಬೇಕಂತ ಅಂದ್ಕೊಂಡೀನಿ. ಹಾಗಾಗಿ ಬಟಾಣಿ ಆಲೂಗಡ್ಡೆ ಹಾಕಿ ಸಾಗು ಮಾಡತ್ತೀನಿ ನೋಡಿರಿ ನಾನು. ಇವಾಗ ನೋಡಿರಿ ಎಲ್ಲ ಸಿಪ್ಪೆ ಎಲ್ಲ ತೆಗೆದಾದ್ಮೇಲೆ ಆಲೂಗಡ್ಡೆ ಕಟ್ ಮಾಡಿಕೊಂಡು ನೀರೊಳಗೆ ಹಾಕ್ಕೊಳಕತ್ತೀನಿ. ನೋಡಿರಿ ಈಗ ಆಲೂಗಡ್ಡೆ ಜಾಸ್ತಿ ತಿನ್ನೋಲ್ಲ ಮನ್ಯಾಗ, ನಮ್ಮ ಮನೆಯವರೆಲ್ಲ ತಿನ್ನೋಲ್ಲ. ನಾನು ತಿಂತೀನಿ, ನಮ್ಮ ಮನೆಯವ್ರು ತಿನ್ನೋದಿಲ್ಲ. ಹಾಗಾಗಿ ನಾನು ಸ್ವಲ್ಪನೇ ಹಾಕತ್ತೇನೆ ನೋಡಿರಿ. ಇದು ಆಲೂಗಡ್ಡೆ ಹಾಕೋದ್ರಿಂದ ಟೇಸ್ಟ್ ಇರ್ತೈತಿ ಎಲ್ಲ ಅಡುಗೆನೂ. ನೋಡಿರಿ ಈಗ ಆಲೂಗಡ್ಡೆ ಬಟಾಣಿ ರೆಡಿ ಮಾಡ್ಕೊಂಡು ನಾನೀಗ ಇವಾಗ ಒಂದು ಕುಕ್ಕರಿಗೆ ಹಾಕಿ ಬೇಯಿಸಾಕಿಡ್ತೇನೆ ನೋಡಿರಿ. ಒಂದು 2 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು, ಯಾಕಂದ್ರೆ ಆಲ್ರೆಡಿ ರಾತ್ರಿ ಎಲ್ಲ ನೆನೆಸಿರ್ತೀವಲ್ಲ, ಹಾಗಾಗಿ 2 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ಇದಕ್ಕೆ ಬೀನ್ಸು, ಕ್ಯಾರೆಟು, ಆಮೇಲೆ ಕಾಲಿಫ್ಲವರು ಎಲ್ಲ ಹಾಕ್ಕೋಬೋದು. ಆದ್ರೆ ನಾನು ಇದೆರಡು ಹಾಕಿ ಮಾಡತ್ತೇನೆ ನೋಡಿರಿ. ಅದನ್ನು ಮಾಡಿರ್ತೀನಿ, ಆದರೆ ಇದನ್ನು ಭಾಳ ದಿವಸ ಆಯಿತು ಮಾಡಿರಲಿಲ್ಲ, ಹಾಗಾಗಿ ಬರೀ ಬಟಾಣಿ ಆಲೂಗಡ್ಡೆ ಹಾಕಿ ಮಾಡತ್ತೇನೆ ನಾನು. ನೋಡಿರಿ ಇವಾಗ ನೀರು ಹಾಕ್ಕೊಂಡು ಕುಗ್ಸಕ್ಕಿಡತ್ತೀನಿ. 2 ವಿಷಲ್ ಹೊಡೆಸ್ಕೊಂಡ್ರೆ ಸಾಕ್ರಿ. ನೋಡಿರಿ ಈಗ ಕುಗ್ಸಕ್ಕಿಟ್ಟೆ ನಾನು. ಈಗ ಅದು ಕೂಗೋಷ್ಟಿಗೆ ಪುರಿ ಮಾಡೋಕ್ಕೆ ಹಿಟ್ಟು ನಾದ್ಕೊಳತ್ತೇನೆ ನೋಡಿರಿ. ನಾನು ಗೋಧಿ ಹಿಟ್ಟಿನ ಪುರಿ ಮಾಡತ್ತೇನೆ ಇವತ್ತು. ನಾನು ಗೋಧಿ ಹಿಟ್ಟಿನ ಪುರಿ ಮಾಡೋದು ಕಡಿಮೆ. ನಮ್ಮ ಮನ್ಯಾಗ ನಾನು ಚಿರೋಟಿ ರವೆ ಮತ್ತು ಮೈದಾ ಹಿಟ್ಟು ಯೂಸ್ ಮಾಡಿ ಪುರಿ ಮಾಡಿರ್ತೀನಿ. ಅಂದ್ರೆ ಪುರಿ ಮಾಡೋದನ್ನು ರೇರ್ ರೀ ನಮ್ಮ ಮನ್ಯಾಗ, ಯಾವಾಗಲೂ ಮಾಡೋದಿಲ್ಲ. ತಿಂಗಳದಾಗ 1 ಸರಿ ಅಥವಾ 2 ಸರಿ, ಲಾಸ್ಟ್ ಅಂದರೆ 2 ಸರಿ ಅಷ್ಟೇ ನಾವು ಪುರಿ ಮಾಡೋದು. ಯಾಕಂದ್ರೆ ನಮ್ಮ ಮನೆಯವರು ಕರೆದಿದ್ದ ಐಟಮ್ಸ್ ಎಲ್ಲ ಜಾಸ್ತಿ ತಿನ್ನೋದಿಲ್ಲ, ಹಾಗಾಗಿ ಅವ್ರಿಗೊಂದು ನನಗೊಂದು ಏನು ಮಾಡ್ಕೊಳ್ಳೋದು ಅಂಥೇಳಿ ನಾನು ಮಾಡೋದೇನೋ ಇಲ್ಲ ನೋಡಿರಿ. ತಿಂಗಳದಾಗ 1 ಸರಿ 2 ಸರಿ ಅಷ್ಟೇ. ಆವಾಗ ನಾನು ಚಿರೋಟಿ ರವೆ ಮೈದಾ ಹಿಟ್ಟು ಯೂಸ್ ಮಾಡ್ಕೊಂಡು ಮಾಡಿರ್ತೇನೆ, ಯಾಕಂದರೆ ಇದಕ್ಕಿಂತ ಟೇಸ್ಟ್ ಅದು ಚಲೋ ಇರ್ತೈತಿ. ತಿಂಗಳಿಗೆ 1 ಸರಿ ತಿಂದರೆ ಏನಾಗೋದಿಲ್ಲಲ್ಲ ಮೈದಾ ಹಿಟ್ಟು, ಹಾಗಾಗಿ ನಾನು ಅದು ಮೈದಾ ಹಿಟ್ಟು ಚಿರೋಟಿ ರವೆ ಯೂಸ್ ಮಾಡ್ಕೊಂಡು ಮಾಡಿರ್ತೇನೆ. ಇವತ್ತು ನೋಡಿರಿ ಗೋಧಿ ಹಿಟ್ಟು ಯೂಸ್ ಮಾಡ್ಕೊಂಡು ಮಾಡತ್ತೀನಿ. ಯಾಕಂತಂದ್ರೆ ಇದೇ ಹಿಟ್ಟನ್ನು ಮಧ್ಯಾಹ್ನಕ್ಕೆ ಚಪಾತಿ ಮಾಡ್ಬೋದು, ಹಾಗಾಗಿ ಗೋಧಿ ಹಿಟ್ಟಿನಾಗ ಮಾಡಿರಾತಂಥೇಳಿ ನೋಡಿರಿ ನಾನು ಗೋಧಿ ಹಿಟ್ಟು ಪುರಿ ಮಾಡ್ಕೊಳತ್ತೀನಿ. ನಂದು ವಿಡಿಯೋದಲ್ಲಿ ನಾನು ಹಿಂದಿನ ವ್ಲಾಗಲ್ಲಿ ನಾನು ಹಾಕಿದ್ದೀನಿ ಚಿರೋಟಿ ರವೆ ಮತ್ತು ಮೈದಾ ಹಿಟ್ಟಿನ ಪುರಿದು. ಆ ವಿಡಿಯೋ ನೋಡಿರಿ, ಭಾರಿ ಮಸ್ತ್ ಬಂದವ ಪುರಿ. ಅದಕ್ಕೆ ಸಪ್ರೇಟಾಗಿ ವಿಡಿಯೋ ಮಾಡಿ ಹಾಕಿ ನಾನು. ನೋಡಿರಿ ಈಗ ನೋಡಿರಿ ಹಿಟ್ಟು ಕಲಸಿಟ್ಟೇನಿ, ಅದೊಂದು 5-10 ನಿಮಿಷ ನೆನಿಲಿ. ಇವಾಗ ನೋಡಿರಿ ಬಟಾಣಿ ಮತ್ತು ಆಲೂಗಡ್ಡೆ ಎರಡು ಬೆಂದವು. ಇದು ಕುಕ್ಕರ್ನಾಗ ಇಟ್ಟಿದ್ನಿ ನಾನು. ಅದು ಕುಕ್ಕರ್ ಯಾಕೋ ವಿಸಿಲ್ ಹೊಡಿಲಿಲ್ಲ, ಎಷ್ಟೊತ್ತಾದರೂ ವಿಸಿಲನ್ನು ಹೊಡಿಲಿಲ್ಲ. ಅದು ಗ್ಯಾಸ್ಕೆಟ್ ಹೋಗ್ಬಿಟ್ಟಿತ್ತು ಅದರದ್ದು, ಅದಕ್ಕಾಗಿ ನೋಡಿರಿ ನಾನು ಅದನ್ನು ಲಿಡ್ ಓಪನ್ ಮಾಡಿ ಹಂಗೆ ಕುಚ್ಚೀನಿ. ಹಂಗಾಗಿ ನೋಡಿರಿ ಅಷ್ಟೊಂದು ಚೆಂದಾಗ ಬೆಂದಿಲ್ಲ, ಭಾಳ ಹೊತ್ತನ ಟೈಮ್ ಹಿಡಿತಿದ್ದು ಕುದಿಯೋಕ್ಕೆ. ಕುಕ್ಕರ್ ರಿಪೇರಿ ಮಾಡಿಸ್ಕೊಂಬರ್ಬೇಕು. ಈಗ ನೋಡಿರಿ ಒಂದು ಬಾಳ್ಗಿಗೆ ನೋಡಿರಿ ಒಂದು 3-4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೇನಿ ನಾನು.
ಎಣ್ಣೆ ಹಾಕ್ಕೊಂಡು ಅದು ಬಿಸಿ ಆದಮೇಲೆ ನೋಡಿರಿ ಅದಕ್ಕೆ ಸಾಸಿವೆ ಜೀರಿಗೆ ಹಾಕ್ಕೊಳತ್ತೀನಿ 2 ಸಿಡಿದ ಮೇಲೆ ಅದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ಕೊಳತ್ತೀನಿ ನೋಡಿರಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡನಿ ಆಮೇಲೆ ಉದ್ದುದ್ದಕ್ಕೆ ಕಟ್ ಮಾಡಿದ್ದ ಈರುಳ್ಳಿ ಹಾಕ್ಕೊಂಡೆ ನಾನು ಮೀಡಿಯಮ್ ಸೈಜ್ 2 ಈರುಳ್ಳಿ ತೊಗೊಂಡೇನಿ ಇಲ್ಲಿ ನೋಡಿರಿ ಫ್ರೈ ಮಾಡ್ಕೊಳತ್ತೀನಿ ಇದು ಒಂಚೂರು ಗೋಲ್ಡನ್ ಬ್ರೌನ್ ಬರಬೇಕು ಇವಾಗ ನೋಡಿರಿ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ರಿಂದ ಟೇಸ್ಟ್ ಒಂಥರ ಡಿಫ್ರೆಂಟ್ ಇರ್ತೈತಿ ಹಾಗಾಗಿ ನಾನು ಹಾಕ್ಕೊಂಡೇನಿ ನೋಡಿರಿ ಬೇಕಂದವ್ರು ಹಾಕೋಬೋದು ಬ್ಯಾಡ ಅಂದ್ರೆ ಇಲ್ಲ ಈಗ ನೋಡಿರಿ ಇದಕ್ಕೆ ಸಣ್ಣಗೆ ಹೆಚ್ಚಿಕೊಂಡಿರೋ ಟೊಮೆಟೊ ಹಾಕ್ಕೊಳತ್ತೇನೆ ನಾನು ದೊಡ್ಡದು 1 ಟೊಮೆಟೊ ತೊಗೊಂಡೇನಿ ನಾನು ಹುಳಿ ಟೊಮೆಟೊ ನೋಡಿರಿ ಈಗ ಇದು ಫ್ರೈ ಆಗೈತಿ ಚೆಂದಾಗಿ ಈ ಥರ ಫ್ರೈ ಆಗಬೇಕು ಇವಾಗ ಇದಕ್ಕೆ ನೋಡಿರಿ ಮಸಾಲೆ ಖಾರ ಹಾಕ್ಕೊಳತ್ತೀನಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡೇನಿ ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡೇನಿ ಇವಾಗ ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊಳತ್ತೀನಿ ಇದು ಅಷ್ಟು ಬೇಗ ಆಗಿಬಿಡ್ತೈತಿ ನೋಡಿರಿ ಇವಾಗ ಫ್ರೈ ಆಯಿತು ಇವಾಗ ಇದಕ್ಕೆ ಬೇಯಿಸಿಟ್ಕೊಂಡಿರೋಂಥ ಆಲೂಗಡ್ಡೆ ಮತ್ತು ಬಟಾಣಿ ಹಾಕ್ಕೊಳತ್ತೇನೆ ನಾನು ನೋಡಿರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳತ್ತೀನಿ ಇದು ನಿಮಗೆ ಇನ್ನೊಂಚೂರು ತೆಳ್ಳಗೆ ಬೇಕಂದ್ರೆ ತೆಳ್ಳಗೆ ಮಾಡ್ಕೋಬೋದು ನಾವು ಪುರಿಗೆ ಮಾಡೋದ್ರಿಂದ ಒಂಚೂರು ಗಟ್ಟಿನೇ ಮಾಡ್ಕೊಳತ್ತೇನೆ ನಾನು ನೋಡಿರಿ ಇದಕ್ಕೆ ಆಗಲೇ ಹೇಳಿದಂಗೆ ಬೇರೆ ತರಕಾರಿನೂ ಆ್ಯಡ್ ಮಾಡ್ಕೋಬೋದು ಬೀನ್ಸು ಕ್ಯಾರೆಟು ಕಾಲಿಫ್ಲವರು ಎಲ್ಲ ಆ್ಯಡ್ ಮಾಡ್ಕೋಬೋದು ಬೇಕಂದ್ರೆ ಪನ್ನೀರನ್ನು ಹಾಕ್ಕೋಬೋದು ಚಲೋ ಇರ್ತೈತಿ ಟೇಸ್ಟ್ ಇವಾಗ ನೋಡಿರಿ ಇದಕ್ಕೆ ಲಾಸ್ಟಿಗೆ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಳತ್ತೀನಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳತ್ತೀನಿ ಇವಾಗ ಒಂಚೂರು ಕಸೂರಿ ಮೆಥಿ ಹಾಕ್ಕೊಳತ್ತೇನೆ ನೋಡಿರಿ ಇದ್ರೆ ಹಾಕೋರಿ ಇರಲಿಲ್ಲ ಅಂದ್ರೆ ಏನು ಬೇಡ ಹಾಕಬೇಕಂತ ಏನಿಲ್ಲ ನಮ್ಮ ಮನೆಯಾಗಿತ್ತು ಹಾಗಾಗಿ ನಾನು ಹಾಕ್ಕೊಳತ್ತೀನಿ ಈಗ ನೋಡಿರಿ ಚೆಂದಾಗಿ ಮಿಕ್ಸ್ ಮಾಡ್ರೆ ಇವಾಗ ಸಾಗು ರೆಡಿ ಆಯ್ತು ಇವಾಗ ನೋಡಿರಿ ನಾನು ಆಗಲೇ ಹಿಟ್ಟು ಕಲಸಿಟ್ಟಿದ್ನಲ್ಲ ಅದು ಒಂದು 10 ನಿಮಿಷ ಆಗಿತ್ತು ನೆಂದಿತ್ತು ಇವಾಗ ನಾನು ಅದನ್ನು ಒಂಚೂರು ನಾದ್ಕೊಂಡು ಪೂರಿ ಮಾಡ್ತೇನೆ ನೋಡಿರಿ ಈಗ ಎಷ್ಟು ಬೇಕು ಅಷ್ಟು ಮಾಡ್ತೀನಿ ಉಳ್ಕಿದ ಹಿಟ್ಟೆಲ್ಲ ನೋಡಿರಿ ಹಂಗೆ ಫ್ರಿಜ್ನಾಗ ಇಡ್ತೀನಿ ನಾನು ಮಧ್ಯಾಹ್ನ ಬೇಕಾದ್ರೆ ಚಪಾತಿ ಮಾಡ್ಕೋಬೋದು ನೋಡಿರಿ ಈಗ ಈ ಥರ ಹೊಸ್ಕೊಂಡು ಫಸ್ಟ್ ಹುಳಿ ಮಾಡಿ ಇಟ್ಕೊಳತ್ತೇನೆ ನೋಡಿರಿ ನಾನು ಒಂದು ಸೈಜ್ಗೆನೆ ಇದೇ ಥರ ಮಾಡ್ಬೇಕಂತೇನಿಲ್ಲ ನಿಮ್ಮ ಮನ್ಯಾಗ ನೀವು ಪೂರಿ ಯಾವ ಥರ ಮಾಡ್ಕೋತೀರಿ ಆ ಥರ ಮಾಡಿರಿ ನಮ್ಮ ಮನ್ಯಾಗ ನಾ ಮಾತ್ರ ಹಿಂಗೆ ಮಾಡ್ತೇನೆ ನೋಡಿರಿ ಆವಾಗ ಪಟ ಅಂತ ಮಾಡ್ಬೋದು ಈಗ ನೋಡಿರಿ ಎಣ್ಣೆ ಹಚ್ಕೊಂಡು ನಾನು ಲಟ್ಸಾತೀನಿ ಎಣ್ಣೆ ಹಚ್ಕೊಂಡು ಲಟ್ಟಿಸ್ರಿ ಹಿಟ್ಟು ಹಚ್ಕೊಂಡು ಲಟ್ಸಿರಿ ಏನಾಕತ್ತಂದ್ರೆ ಕರಿಯುವಾಗ ಅದು ಬಾಳ್ಗೆಗೆ ಹಾಕಿರ್ತೇವಲ್ಲ ಎಣ್ಣೆ ಅದೆಲ್ಲ ಹಾಳಾಕತಿ ಹಾಗಾಗಿ ಎಣ್ಣೆ ಹಚ್ಕೊಂಡು ನಾನು ಲಟ್ಟಿಸ್ಕೊಳತ್ತೇನೆ ನೋಡಿರಿ ಎಣ್ಣೆ ಕಾಯಕ್ಕಿಟ್ಟಿದ್ನಿ ಹಾಗಾಗಿ ಎಲ್ಲನೂ ನಾನು ಒತ್ಕೊಂಡೇನಿ ಈಗ ನೋಡಿರಿ ಎಣ್ಣೆ ಕಾದತಿ ಇವಾಗ ಪೂರಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣಂತ ನೋಡಿರಿ ಈಗ ಪೂರಿ ಹಾಕ್ಕೊಂಡು ನಾನು ಫ್ರೈ ಮಾಡತ್ತೀನಿ ನೋಡಿರಿ ಎಷ್ಟು ಮಸ್ತ್ ಉಬ್ಬತ್ತಾವ ಅಂಥೇಳಿ ಇದಕ್ಕೆ ನಾನು ಎಕ್ಸ್ಟ್ರಾ ಏನೂ ಆ್ಯಡ್ ಮಾಡಿಲ್ಲ ಬರೀ ಸಾಲ್ಟ್ ಅಷ್ಟೇ ಹಾಕೀನಿ ಒಂಚೂರು ಎಣ್ಣೆ ಮತ್ತು ಸಾಲ್ಟ ನೋಡಿರಿ ಈಗ ನಾನು ಅದೇ ತೀರನ ಎಲ್ಲ ಪೂರಿ ಒತ್ತಿಟ್ಕೊಂಡಿದ್ನಲ್ಲ ಅವನ್ನೆಲ್ಲ ಫ್ರೈ ಮಾಡ್ಕೊಳತ್ತೇನೆ ನೋಡಿರಿ ನಾನು ಮತ್ತು ಅನ್ನ ಸಾಂಬಾರನ್ನು ಮಾಡಿದ್ದೀನಿ ಅನ್ನ ಸಾಂಬಾರು ಬೆಳಗ್ಗೆ ನಾಷ್ಟಕ್ಕೆ ಪೂರಿ ಸಾಗು ಆಯ್ತು ಮಧ್ಯಾಹ್ನಕ್ಕೆ ಅದೇ ಸಾಗುಗನ ನಾನು ಚಪಾತಿ ಮಾಡ್ತೀನಿ ಅದೇ ಹಿಟ್ಟಿನಾಗ ಅದಕ್ಕೆ ನಾನು ಜಾಸ್ತಿ ಹಿಟ್ಟು ಕಲಸಿಟ್ಕೊಂಡೀನಿ ಹಿಂಗೆ ಮಾಡೋದ್ರಿಂದ ಬೆಳಗಿನ ನಾಷ್ಟನೂ ಆಕ್ಕತಿ ಮತ್ತು ಮಧ್ಯಾಹ್ನದ ಅಡುಗೆನೂ ಆಕ್ಕತಿ ಟೈಮ್ ಸೇವ್ ಆಕ್ಕತಿ ನೋಡಿರಿ ಈಗ ನಾನು ಎಲ್ಲ ಪೂರಿನ ಒತ್ಕೊಂಡೇನಿ ನೋಡಿರಿ ಈಗ ರೆಡಿ ಆಗ್ಯಾವು ಇವಾಗ ಬಾಕ್ಸ್ ರೆಡಿ ಮಾಡಬೇಕು ನಮ್ಮ ಅಪ್ಪಗೆ ಸಾನ್ವಿಗೂ ಬಾಕ್ಸ್ಗೆ ಹಾಕ್ಬೇಕಂತ ಅಂದ್ಕೊಂಡು ಆಕಿ ಮನ್ಯಾಗಷ್ಟ ತಿಂತೇನಂದ್ಲು ಆಕಿಗೆ ಪೂರಿ ಅಂದ್ರೆ ಭಾಳ ಇಷ್ಟ ಸಾನ್ವಿಗೆ ಅದಕ್ಕೆ ಆಕಿ ಪೂರಿ ಅಂತೇಳಿ ಒಂದು 2-3 ದಿವಸದಿಂದ ಕೇಳತ್ತಿದ್ಲು ಅದಕ್ಕಾಗಿ ನಾನು ಇವತ್ತು ಪೂರಿ ಮಾಡಿದ್ನಿ ಆಕಿಗೆ ಮನ್ಯಾಗನ ತಿನ್ನಿಸಿ ಕಳಿಸ್ತೀನಿ ಮತ್ತು ಸ್ಕೂಲಿಗೆ ಸ್ನ್ಯಾಕ್ಸ್ ಹಾಕಿದ್ರೆ ಸಾಕು ಮಧ್ಯಾಹ್ನ ಬಂದ ತಕ್ಷಣ ಚಪಾತಿ ತಿಂತಾಳಕ್ಕೆ ಇವಾಗ ನೋಡಿರಿ ನಮ್ಮಪ್ಪಗೆ ನಾನು ಬಾಕ್ಸ್ ಪ್ಯಾಕ್ ಮಾಡತ್ತೀನಿ
ನೋಡಿರಿ ಈಗ ನಾನು ಅನ್ನ ಸಾರನೂ ಮಾಡಿಟ್ಟಿದ್ನಿ. ಟೊಮೆಟೊ ಸಾರು ಮಾಡಿದ್ನಿ, ಬೇಳೆ ಸಾರು ಮಾಡಿರಲಿಲ್ಲ, ಟೊಮೆಟೊ ರಸಮ್ ಮಾಡಿದ್ನಿ. ಇವಾಗ ನೋಡಿರಿ ವೈಟ್ ರೈಸು ಉಪ್ಪಿನಕಾಯಿ ಅಷ್ಟಿಟ್ಟು ಅವ್ರಿಗೆ ಕಳಿಸಿರಾತು. ಅವ್ರದ್ದು ನಾಷ್ಟ ಆಯಿತು. ನಾಷ್ಟ ಮಾಡಿ ಕೂತಿದ್ರು. ನಾನು ಪುರಿ ಎಲ್ಲ ಮಾಡೋದು ಮುಗ್ದಾದ್ಮೇಲೆ ಅವ್ರಿಗೆ ಬಾಕ್ಸ್ ಎತ್ತಿಟ್ಟು ಆಮೇಲೆ ಸಾನ್ವಿಗೆ ರೆಡಿ ಮಾಡೋಕ್ಕೆ ಹೋಗ್ಬೇಕಿತ್ತು. ಹಾಗಾಗಿ ಫಸ್ಟ್ ಅವರಿಗೆ ಬಾಕ್ಸ್ ರೆಡಿ ಮಾಡಿಡತ್ತೀನಿ ನೋಡಿರಿ. ಈಗ ನೋಡಿರಿ ನಿಂಬೆಹಣ್ಣು ಉಪ್ಪಿನಕಾಯಿ ನಾವು ಊರಿಂದ ನಮ್ಮ ಅತ್ತೆ ಮಾಡಿಕೊಟ್ಟು ಕಳ್ಸ್ಯಾರ ಅವನ್ನ. ಉಪ್ಪಿನಕಾಯಿ ಇಟ್ಟು ನೋಡಿರಿ ಅವ್ರದ್ದು ಬಾಕ್ಸಿಗೆ ರೆಡಿ ಆಯ್ತು. ಈಗ ಸಾನ್ವಿಗೆ ಬಾಕ್ಸಿಗೆ ಹಾಕ್ತೇನೆ ಅಂದ್ರೆ ಅಕ್ಕಿ ಪೂರಿ ಬೇಡ ಅಂದ್ಲು. ಹಾಗಾಗಿ ಆಕಿಗೆ ಆ್ಯಪಲ್ ಹಾಕತ್ತೀನಿ ನೋಡಿರಿ. ಆಕೆ ಮುಂಚೆ ಆ್ಯಪಲ್ ತಿಂತಿರಲಿಲ್ಲ, ಇವಾಗ ಸ್ಕೂಲಿಗೆ ಹೋಗುವಾಗಿಂದ ಇಷ್ಟಪಟ್ಕೊಂಡು ತಿನ್ನತ್ತಾಳು. ಇಲ್ಲಾಂದ್ರೆ ಮುಂಚೆ ಆ್ಯಪಲ್ ತಿಂತಿ ಅಂದ್ರೆ ಬೇಡ ಬೇಡ ಅಂತೇಳು. ಹಾಗಾಗಿ ನಾವು ತರೋದನ್ನು ನಿಲ್ಲಿಸ್ಬಿಟ್ಟಿದ್ವಿ. ಈಗ ಸ್ಕೂಲಿಗೆ ಹೋಗೋಕತ್ತಾಗಿಂದ ಆಕೆಗೆ ದಿನ ಆ್ಯಪಲ್ ಹಾಕಂತ ಹೇಳ್ತಾಳೆ. ಆಕೆ ಬೇರೆ ಏನಾರ ಸ್ನ್ಯಾಕ್ಸ್ ಹಾಕ್ತೇನೆ ಅಂತಂದ್ರೆ ಬೇಡ ಆ್ಯಪಲ್ಲ ಹಾಕಂತ ಹೇಳ್ತಾಳು. ಆ್ಯಪಲ್ ತಿನ್ನೋದ್ರಿಂದನೂ ಒಳ್ಳೇದಲ್ಲ, ಹಾಗಾಗಿ ತಿನ್ನಲಿ ಅಂತ ನಾನು ಡೈಲಿ ಆಕೆಗೆ ಆ್ಯಪಲ್ಲ ಮತ್ತು ಒಂದರೊಳಗೆ ಆ್ಯಪಲ್ ಹಾಕಿರ್ತೀನಿ, ಇನ್ನೊಂದ್ರೊಳಗೆ ಬೇರೆದು ಬಿಸ್ಕೆಟು ಕೇಕು ಆ ಥರ ಹಾಕಿ ಕಳಿಸಿರ್ತೀನಿ. ಅವ್ರ ಸ್ಕೂಲಲ್ಲಿ ಜಂಕ್ ಫುಡ್ಡು ಎಲ್ಲ ಹಾಕಬೇಡ್ರಿ ಅಂತ ಹೇಳಿದಾರು. ಹಾಗಾಗಿ ಆಕೆಗೆ ಚಿಪ್ಸು ಆ ಥರದ್ದೆಲ್ಲ ಏನೂ ತಂದೇ ಇಲ್ಲ ನಾನು. ಮನ್ಯಾಗ ನಾಷ್ಟ ಏನು ಮಾಡಿರ್ತಾರೆ ಅದನ್ನ ಕೊಟ್ಟು ಕಳಿಸ್ರಿ ಅಂತಾರೆ. ಆದ್ರೆ ಆಕೆ ನನಗೆ ಬೇಡ ಅಂತ ಹೇಳ್ತಾಳೆ, ಬರೀ ಆ್ಯಪಲ್ಲ ಕೊಡು ಅಂತ ಹೇಳ್ತಾಳೆ. ಆ್ಯಪಲ್ಲ ಸೌತೆಕಾಯಿ ತಿಂತಾಳು. ಈ ನೋಡ್ರಿ ಆಕೆ ಬಾಕ್ಸು ರೆಡಿ ಆಯಿತು. ಈಗ ಆಕೆ ಬಾಕ್ಸ್ ರೆಡಿ ಮಾಡಿಟ್ಟು ಎಲ್ಲ ನಾಷ್ಟದ್ದು ಬಾಕ್ಸು ಎಲ್ಲ ನಮ್ಮಪ್ಪನ ಬಾಕ್ಸು ಎಲ್ಲ ರೆಡಿ ಮಾಡಿಟ್ಟಾದ್ಮೇಲೆ ನಾನು ಆಕಿನ ರೆಡಿ ಮಾಡೋಕೆ ಹೋಗ್ತೇನೆ ನೋಡ್ರಿ ದಿನ. ಈಗ ನೋಡ್ರಿ ಆಕಿಗೆ ನಾನು ಹಲ್ಲುಜ್ಜಿ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಬಂದೀನಿ. ಈಗ ತಲೆ ಅಷ್ಟು ಬಾಚಿ ಆಕಿಗೆ ರೆಡಿ ಮಾಡಿ ತಿಂಡಿ ತಿನ್ನಿಸ್ಬೇಕು. 8 ಗಂಟೆಗೆ ನೋಡ್ರಿ ನಾನು ಎಲ್ಲ ನಾಷ್ಟ ಅಡುಗೆ ಎಲ್ಲ ರೆಡಿ ಮಾಡಿ ಆಕಿ ಒಂದೊಂದು ದಿವಸ ಲಘು ಹೇಳ್ತಾಳು, ಒಂದೊಂದು ದಿವಸ ಲೇಟ್ ಮಾಡಿ ಹೇಳ್ತಾಳು. 8 ಗಂಟೆಗೆ ಏನೋ ಕೆಲಸ ಇದ್ರೂ ಬಿಟ್ಟು ಹೋಗಬೇಕು. ಯಾಕಂದ್ರೆ 8 ಗಂಟೆಗೆ ಸ್ನಾನಕ್ಕೆ ಕರ್ಕೊಡೋದ್ರೆ ಆಕಿ ಟಾಯ್ಲೆಟ್ಗೆ ಹೋಗಿ ಬಂದು ಸ್ನಾನ ಮಾಡ್ಸಕತ್ರ ಒಂದು ಅರ್ಧ ಗಂಟೆ ಬೇಕಾಕಿಗೆ ಹಲ್ಲುಜ್ಜಿ ಸ್ನಾನ ಮಾಡಿಸ್ಕೊಂಡು ಬರೋಕೆ. ಅಷ್ಟೊದಾಗಲೇ 8:30 ಆಕತಿ. ಒಂದು 5 ನಿಮಿಷದೊಳಗೆ ಪೌಡ್ರೆಲ್ಲ ಹಚ್ಚಿ ತಲೆ ಬಾಚಿ ನಾಷ್ಟ ಮಾಡೋಕೆ ನೋಡ್ರಿ ಈಕಿಗೆ 3/4 ಗಂಟೆ ಬೇಕು. 9:15ವರೆಗೂ ಈಕಿ ನಾಷ್ಟ ಮಾಡ್ತಾಳೆ. 8:30ಇಂದ ಒಂಚೂರು ತಿನ್ನೋಕ್ಕೂ ಅಷ್ಟು ಟೈಮ್ ತಗೋತಾಳು. ಆದ್ರೆ ಹಂಗೆ ಕಳಿಸಿರೋ ಅದು ಮನ್ಸಿಗೆ ಸಮಾಧಾನ ಇರೋದಿಲ್ಲ. ಹಂಗೆ ಹೋಗಿ ಹೇಳಲ್ಲ ಇವತ್ತೇನು ತಿಂದಿಲ್ಲ ಅನ್ನೋದಿರ್ತೈತಿ. ಹಾಗಾಗಿ ಇದ್ದಿದ್ದ ಕೆಲಸ ಎಲ್ಲ ಬಿಟ್ಟು ನಾನು ಫಸ್ಟ್ ಆಕಿಗೆ ರೆಡಿ ಮಾಡೋದು ತಿನ್ನಿಸೋದು ಮಾಡ್ತೀನಿ. ಇವಾಗ ಸಾನ್ವಿ ಸ್ಕೂಲಿಗೆ ಹೋಗೋಕತ್ತಾಗಿಂದ ನಮ್ಮ ಅಪ್ಪಗೂ ಕರೆಕ್ಟಾಗಿ ನನಗೆ ಬಾಕ್ಸ್ ಕಟ್ಟೋಕ್ಕಾಗತ್ತು. ಯಾಕಂದ್ರೆ ಒಂದು ದಿವಸ ಮಾಡಿರ್ತೀನಿ ಎಲ್ಲ, ಒಂದೊಂದು ದಿವಸ ನನಗೆ ಎಚ್ಚರಾಗಿರೋದಿಲ್ಲ, ಲೇಟಾಗಿಬಿಡ್ತೈತಿ. ಅವತ್ತಿನ ದಿವಸ ಬಾಕ್ಸ್ ಕಟ್ಟಿರೋದಿಲ್ಲ. ಯಾಕಂದ್ರೆ ಈಕಿಗೆ ರೆಡಿ ಮಾಡಬೇಕಲ್ಲ 8 ಗಂಟೆಗೆ. ತಿನ್ಸಾಕನ ಟೈಮ್ ಬೇಕು ಈಕಿಗೆ ಜಾಸ್ತಿ. ನೋಡ್ರಿ ಇಲ್ಲಿ ಇವಾಗ ಆಕಿಗೆ ರೆಡಿ ಮಾಡೀನಿ. ಇನ್ನು ನಾಷ್ಟ ಮಾಡಿಸ್ಬೇಕು. ಇವಾಗ ನೋಡ್ರಿ ಆಕಿಗೆ ಪೂರಿ ಮತ್ತು ಸಾಗು ತೊಗೊಂಡು ಬಂದೀನಿ. ಆದ್ರೆ ಆಕಿ ಸಾಗು ಬ್ಯಾಡ ನನಗೆ ಬರೀ ಪೂರಿ ಅಷ್ಟೇ ತಿನ್ನಿಸಂತದ್ಲು. ಹಾಗಾಗಿ ಬರೀ ಪೂರಿ ಅಷ್ಟೇ ತಿನ್ಸತ್ತೀನಿ ನೋಡ್ರಿ ಆಕಿಗೆ. ಆಕಿ ಖಾರನೂ ತಿನ್ನೋದು ಕಡಿಮೆ. ಆಕಿಗೆ ಇಷ್ಟ ಆಗಿದ್ದಿತ್ತಂದ್ರೆ ಅದೆಷ್ಟು ಖಾರ ಇದ್ರೂ ತಿಂತಾಳು. ಅದ್ರ ಆಕಿಗೆ ಇಷ್ಟ ಇರಲಿಲ್ಲ ಅಂದ್ರೆ ಆಕೆ ನೋಡ್ರಿ ಸಪ್ಪೈತಂದ್ರೂ ತಿನ್ನೋದಿಲ್ಲ. ಒಂದೊಂದು ಸರಿ ಮೊಸರನ್ನ ತಿನ್ಸಾಕತ್ರು ಇಲ್ಲ ಅನ್ನ ತುಪ್ಪ ತಿನ್ಸಾಕತ್ರು ಆಕಿಗೆ ಇಷ್ಟ ಇರೋದಿಲ್ಲಲ್ಲ. ಆವಾಗ ಖಾರ ಐತಂತ ಹೇಳ್ತಾಳೆ ನನಗೆ ಸಪ್ಪಿದ್ರೂ. ನೋಡ್ರಿ ಇವಾಗ ನನಗೇನೋ ಹೇಳತ್ತಾಳು. ನಮ್ಮಪ್ಪ ಆ ಕಡೆ ಈಕಿಗೆ ರೇಗ್ಸಾತಿರ್ತಾರೋ, ಸ್ಕೂಲಿಗೆ ಬಿಟ್ಟು ಬರ್ತೇವೆ ನಿನ್ನ ಹೊಳ್ಳೆ ಮನೆಗೆ ಕರ್ಕೊಂಬರೋದಿಲ್ಲ, ಅಲ್ಲೇ ಇರ್ಬೇಕು ನೀನು, ಅಲ್ಲೇ ಮಲ್ಕೋಬೇಕು ಅಂತೆಲ್ಲ ಹೇಳತ್ತಿರ್ತಾರೆ ಆಕಿಗೆ. ಆಕಿಗೆ ಈಗ ಇನ್ನೂ ಅಷ್ಟೊಂದು ರೂಢಿ ಇಲ್ಲಲ್ರಿ. ಆಕೆ ಹುಟ್ಟಿದಾಗಿಂದ ಈಗ ಒಂದು 2-3 ಅವರ್ ಬಿಟ್ಟಿರೋದಂದ್ರೆ ಈಗ ನಾನು ಆಕಿನ ಒಂದು ದಿವಸನೂ ಅಷ್ಟೇ ಯಾರ ಹತ್ರನೂ ನಾನು ಆಕಿನ ಬಿಟ್ಟು ಎಲ್ಲೂ ಹೋಗಿಲ್ಲ. ಎಲ್ಲಿ ಹೋದ್ರೂ ನಾನು ಆಕಿನ ಕರ್ಕೊಂಡು ಹೋಗಿರ್ತೀನಿ. ಜಾಸ್ತಿ ಅಂದ್ರೆ 1 ಅವರ್ ಬಿಟ್ಟು ಹೋಗೇನೆ ಅಷ್ಟೇ. ಅದ್ರ ಮೇಲಂತೂ ಆಕಿನ ಬಿಟ್ಟು ನಾನು ಇಲ್ಲ. ಹಾಗಾಗಿ ಆಕಿಗೆ ಸ್ವಲ್ಪ ಸ್ಕೂಲ್ನಾಗ ಅಡ್ಜಸ್ಟ್ ಆಗೋದು ಕಷ್ಟ ಆಗತ್ತೈತೆ ನೋಡ್ರಿ. ಇವಾಗ ಆಕಿಗೆ ನಾಷ್ಟ ಮಾಡಿಸಿ ನಾನು ಸ್ಕೂಲಿಗೆ ಬಿಟ್ಟು ಬರಬೇಕು. ಮತ್ತು ನಾನು ಇನ್ನೆಲ್ಲ ಸ್ನಾನ ಮಾಡಬೇಕು, ಎಲ್ಲ ಕೆಲಸಗಳದಾವು. ಹಾಗಾಗಿ ನಾನು ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಮತ್ತು ನಾಳೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್.